ಶಾಸಕರ ಅಸಮಾಧಾನ ಕಡಿಮೆ ಬೆಳಗಾವಿ ಆಯ್ತು. ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಎಲ್ಲರೂ ಅಖಾಡಕ್ಕೆ ಇಳಿದಿದ್ದಾರೆ. ನಿಮ್ದು ಇನ್ನೂ ಎಂಟ್ರಿ ಆಗಿಲ್ಲ. ಬೆಳಗಾವಿಯಿಂದ ಮಾಡ್ತೀರಾ ಅಥವಾ ಖಾನಾಪುರದಿಂದ ಎಂಟ್ರಿ ಮಾಡ್ತೀರಾ ಅಂತ ನೋಡೋಣ. ಅದು ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ. ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸರ್ಕಾರಿ ಬ್ಯಾಂಕ್ ಇದೆ. ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನು ಗಳಿಸಿದಂಥ ಬ್ಯಾಂಕು ಅಂದರೆ ಬೆಳಗಾವಿಯ DCC ಬ್ಯಾಂಕ್. ಒಂದು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ. ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು. ಚಂದ್ರರಾಜು ಒಬ್ಬ ಸ್ವತಂತ್ರ ನಾಯಕ. ಚಂದ್ರರಾಜ್ ಹಟ್ಟಿಹೊಳಿಯನು ಚಿಕ್ಕವನಲ್ಲ, ವಿಧಾನ ಪರಿಷತ್ ಸದಸ್ಯ ಇದ್ದಾನೆ. ಅವನು ಸ್ವತಂತ್ರವಾಗಿದ್ದಾನೆ. ಅವನು ತನ್ನ ಡಿಸಿಷನ್ ತಗೊಳ್ಳೋಕ್ಕೂ ಸ್ವತಂತ್ರವಾಗಿದ್ದಾನೆ, ಓಡಾಡಕ್ಕೆ ಕೂಡ ಸ್ವತಂತ್ರ. ಕಳೆದ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಧ್ಯಕ್ಷ ಆಯ್ಕೆಯಲ್ಲಿ RSS ಹಸ್ತಕ್ಷೇಪ ಮಾಡಿ ಮಧ್ಯಪ್ರವೇಶ ಮಾಡಿ ಆಯ್ಕೆ ಮಾಡಿ ಈ ಬಾರಿ ಚುನಾವಣೆ ಏನಾದರೂ ಕಾಂಗ್ರೆಸ್ BJP ಅಂತ ಆಗುತ್ತೆ ಅಥವಾ ಅಡ್ಜಸ್ಟ್ಮೆಂಟ್? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ನಾವು, ಪ್ರಭಾಕರ್ ಕೋರೆ ಸರ್ ಎಲ್ಲರೂ ಕೂತ್ಕೊಂಡು, ಯಾಕಂದ್ರೆ ಇದು ಸಹಕಾರಿ ರಂಗ, ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗುವಂತ ಡಿಸಿಷನ್ ತೆಗೆದುಕೊಂಡು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ.